ಬೈಕ್ ಒಂದು ಅಡ್ಡ ಬಂದಿರುವ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಒಂದು ಮರಕ್ಕೆ ಡಿಕ್ಕಿ. ಎಸ್ ವೀಕ್ಷಕರು, ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಸಕಲಾಪುರ ಟು ಕೂಡ್ಲಿಗಿ ಮಾರ್ಗವಾಗಿ ಹೋಗುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಒಂದು ಮರಕ್ಕೆ ಡಿಕ್ಕಿ ಹೊಡೆದಿರುವ ಘಟನೆ ಇಂದು ಬೆಳಗ್ಗೆ 10:30ಕ್ಕೆ ನಡೆದಿದೆ. ಗುಡಕೋಟೆ ರೋಡ್ನಲ್ಲಿ ಬೈಕ್ ಒಂದು ಅಡ್ಡ ಬಂದಿರುವ ಪರಿಣಾಮ ಬೈಕ್ ತಪ್ಪಿಸಲು ಹೋಗಿ ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಮರಕ್ಕೆ ಡಿಕ್ಕಿ ಹೊಡೆದಿರುವ ಘಟನೆ ಕೂಡ್ಲಿಗಿ ಪಟ್ಟಣದ ಗುಡಕೋಟೆ ರಸ್ತೆಯಲ್ಲಿರುವ ಡಿಗ್ರಿ ಕಾಲೇಜ್ ಹತ್ತಿರ ಘಟನೆ ನಡೆದಿದ್ದು, ಬಸ್ ಚಾಲಕ ಶಶಿಧರ್ ಎನ್ನುವವರು ತೀವ್ರ ಗಾಯಗೊಂಡಿದ್ದು, ಬಸ್ನಲ್ಲಿರುವ ವಿದ್ಯಾರ್ಥಿಗಳಿಗೆ ಮತ್ತು ಪ್ಯಾಸೆಂಜರ್ಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ಅವರನ್ನು ಅಲ್ಲೇ ಹತ್ತಿರದಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ತೀವ್ರ ಗಾಯಗೊಂಡಿರುವ ಚಾಲಕರನ್ನು ಬಳ್ಳಾರಿ ವಿಮ್ಸ್ಗೆ ರೆಫರ್ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಕಡೆ ನೋಡ್ರಿ ಸರ್. ಸರಿ ಸರ್ ನಮಸ್ತೆ. ನಮಸ್ತೆ ಸರ್, ಬೆಳಿಗ್ಗೆ ಆಕ್ಸಿಡೆಂಟ್ ಆಗಿದೆಯಲ್ಲ ಸರ್ ಬಸ್ಸಿಂದು? ಹಾಂ ಸರ್, ಅದು ಬಸ್ ಏನು ಅಪೋಸಿಟ್ ಬಂದಿರತಕ್ಕಂಥ ಗಾಡಿ ಏನಾದರೂ ತಪ್ಸಕ್ಕೆ ಹೋಗಿ ಆಗಿದೆನಾ ಅಥವಾ ಏನು ಇದು ಬ್ರೇಕ್ ಡೌನ್ ಆಗಿದೆನಾ? ಗರುಡ ನ್ಯೂಸ್ ಸರ್. ಏನಾಗಿದೆ ಅಂದರೆ ಬಸ್ಸು ಕಸಾಪುರದಿಂದ ಬರ್ತಾ ಇತ್ತು. ಹಾಂ, ಓಕೆ ಸರ್. ಇನ್ನೇನು ಕೂಡ್ಲಿಗೆ ಎಂಟ್ರೆನ್ಸ್ ಆಗೋ ಬಸ್ಸಲ್ಲಿ ಎದುರುಗಡೆಯಿಂದ TVS ಲೋನಾ ಗಾಡಿ ಇದೆಯಲ್ಲ, ಹಾಂ ಸರ್, ಅದು ಸಡನ್ ಆಗಿ ಎದುರುಗಡೆ ಬಂದ ಅಂತ. ಹಾಂ ಸರ್. ಇನ್ನೇನು ಹೊಡಿತೀನಿ ಅನ್ನೋ ದೃಷ್ಟಿಯಿಂದ ಅವಾಯ್ಡ್ ಮಾಡಲಿಕ್ಕೆ ರೈಟಿಗೆ ಹೇಳ್ಕೊಂಡ. ಓಕೆ. ರೈಟಿಂಗ್ ಹೇಳ್ಕೊಳ್ಳೋ ಸಮಯದಲ್ಲಿ ಅದು ಮರಕ್ತಾಗಿದ್ರಿಂದ ಸ್ವಲ್ಪ ಪ್ಯಾಸೆಂಜರ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಹಾಂ ಸರ್. ನಮ್ಮ ಡ್ರೈವರಿಗೆ ಸ್ವಲ್ಪ ಏಟ್ ಆಗಿದೆ. ಭಾಳ ಏಟ್ ಬಿದ್ದಿದೆ ಅಂತೆಲ್ಲ ಸರ್ ಮಾಹಿತಿ ಬಂತು. ಹಾಂ, ಏಟ್ ಆಗಿದೆ. ಅಲ್ಲಿ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸ್ಬಿಟ್ಟು ಕೂಡ್ಲಿಗೆ ಮತ್ತೆ ಬಳ್ಳಾರಿಗೆ ನಾವು ಕಳಿಸಿದೀವಿ. ಅಲ್ಲೂ ರೆಫರ್ ಮಾಡಿದ್ರು. ಈಗ ಅಲ್ಲಿ ಮಾತಾಡಿದೆ, ಹುಷಾರಾಗಿದ್ದಾರೆ. ಸ್ಕ್ಯಾನಿಂಗ್ ಮಾಡ್ಸಕ್ ಹೋಗಿದ್ದಾರಂತೆ. ನೋಡ್ಬೇಕು ಸ್ಕ್ಯಾನಿಂಗ್ ಬಂದ್ಮೇಲೆ. ಹೌದಾ ಸರ್? ಈಗೇನು ಗಾಡಿ ಬೈಕ್ನ ತಪ್ಪಿಸ್ಬೇಕನ್ನೋ ಉದ್ದೇಶದಿಂದ ರೈಟ್ ತಗೊಂಡ್ರೆ ಪೂರ್ತಿ ಸಡನ್ ಆಗಿ ಎದುರುಗಡೆ ಬಂದಂತೆ. ಅದನ್ನ ಇನ್ನೇನು ಹೊಡೆದ್ರೆ ಸ್ಪಾಟ್ ಆಗತ್ತೆ ಅನ್ನೋ ಉದ್ದೇಶದಿಂದ ರೈಟಿಗೆ ಹೇಳ್ಕೊಂಡವನೇ. ಅದು ಮರಕ್ತಾಗಿದೆನಾ? ಹೌದು. ಓಕೆ. ಥ್ಯಾಂಕ್ ಯು ಸರ್. ಆಯ್ತು. ಓಕೆ.